ಸೊ ಹೇಳಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ದ ವ್ಲಾಗ್. ಗೈಸ್, ಇವತ್ತೊಂದು ಸ್ಪೆಷಲ್ ಪ್ರ್ಯಾಂಕ್ ವ್ಲಾಗ್ ಆಗಿರುತ್ತೆ. ಸೊ ಏನು ವ್ಲಾಗು, ಏನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಕ್ಯೂರಿಯಸ್ ಆಗಿರ್ಬೋದು. ನಾನು ಒಂದು ವ್ಲಾಗಲ್ಲಿ ಕೂಡ ಹೇಳಿದ್ದೆ ಒಂದು ಪ್ರ್ಯಾಂಕ್ ವ್ಲಾಗ್ ಬರುತ್ತೆ ಅಂತ. ಸೊ ನಾನು ಯಾರಿಗೂ ಗೊತ್ತಾಗ್ಲಿಲ್ಲ, ಒಂದು ಪಾರ್ಸೆಲ್ ತರಿಸ್ಕೊಂಡಿದ್ದೀನಿ. ಅದೇನು ಅಂದರೆ ಫೇಕ್ ಸ್ನೇಕ್ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಇವತ್ತು. ನಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಮತ್ತು ನಮ್ಮ ಹೋಟ್ಲಲ್ಲಿರೋ ಎಲ್ಲರಿಗೂ ಕೂಡ ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಗಾಯ್ಸ್. ಅಂದರೆ ಇವತ್ತಲ್ಲ, ನಾಳೆ. ಇವತ್ತು ನೈಟ್, ಇವಾಗ ಒಂದು 10 o'clock ಆಗಿರ್ಬೋದು, 10:30 ಆಗಿರ್ಬೋದು. ಸೊ ಇವಾಗ ಯಾಕೆ ಗೊತ್ತಾ ಗೈಸ್ ಮಾಡ್ತಿರೋದು, ಎಲ್ಲ ಆಲ್ಮೋಸ್ಟ್ ಮಲ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ. ಅಪ್ಪ ಅಮ್ಮ ಎಲ್ಲ ಇಬ್ಬರು ಮಲ್ಕೊಂಡಿದ್ದಾರೆ. ಸೊ ನನ್ನ ತಮ್ಮ ವಿಡಿಯೋ ತೆಗಿತಿದ್ದಾನೆ, ನಾನು ಮಾಡ್ತಾ ಇದ್ದೀನಿ. ಸೊ ಇವಾಗ ರೆಡಿ ಮಾಡ್ಕೋಬೇಕು ಗೈಸ್. ನನ್ನ ಥೀಮ್ ಏನು ಅಂದರೆ, ಒಂದು ಲಂಚ್ ಬಾಕ್ಸಲ್ಲಿ ಇಡೋದು. ಲಂಚ್ ಬಾಕ್ಸಲ್ಲಿ ಟೈಟ್ ಇದೆ, ನಂಗೆ ತೆಗಿಯೋಕ್ಕಾಗ್ತಾ ಇಲ್ಲ, ನನಗೆ ಉಗ್ರಿಲ್ಲ, ಸ್ವಲ್ಪ ತಕ್ಕೊಡ್ತೀರಾ ಅಂತ ಹೇಳಿ ಬೇರೆಯವ್ರ ಹತ್ರ ಹೆಲ್ಪ್ ಕೇಳೋದು. ಅವರು ಅದು ತೆಗಿಯಕ್ಕೆ ಹೋಗ್ತಾರೆ. ಅದರಲ್ಲಿ ಊಟ ಇರಲ್ಲ, ಏನು ಇರಲ್ಲ. ಅದರಲ್ಲೊಂದು ಫೇಕ್ ಸ್ನೇಕ್ ಇರುತ್ತೆ. ಸೊ ಇವಾಗ ಫಸ್ಟ್ ಅದನ್ನ ರೆಡಿ ಮಾಡಬೇಕು. ಅದು ಟೇಪ್ ಹಾಕಿ ಎಲ್ಲ ಬೆಳಗ್ಗೆಗೆ. ಸೊ ಬೆಳಗ್ಗೆ ಟೈಮ್ ಇರಲ್ಲ ಗೈಸ್, ಅದಕ್ಕೋಸ್ಕರ ಇವಾಗ ರೆಡಿ ಮಾಡಬೇಕು. ಬನ್ನಿ ರೆಡಿ ಮಾಡೋಣ, ನೋಡೋಣ ಯಾರ್ಯಾರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ನೋಡ್ಬೋದು ನೀವು, ನಮ್ಮ ಮನೇಲಿ ಇದ್ದಿದ್ದು ಟೇಪ್ನ ಈ ತರ ಹಾಕಿ ಮಧ್ಯ ಹಿಂಗ್ ಬಿಟ್ಟಿದ್ದೀನಿ ಗೈಸ್. ನೀವು ಅನ್ಕೋಬಹುದು ಇದನ್ನೇ ಇಲ್ಲಿ ಇಡ್ಬೋದಿತ್ತಲ್ಲ ಅಂತ. ಇದನ್ನ ಇಲ್ಲಿ ಇಟ್ರೆ ಬರೀ ಬಾಲ ಕಾಣುತ್ತೆ ಗೈಸ್, ಆಲ್ಮೋಸ್ಟ್ ಸ್ನೇಕ್ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಹಿಂಗೆ ಅರ್ಧಕ್ಕೆ ಸಿಕ್ಸಿದ್ದೀನಿ. ಸೊ ಇಲ್ಲಿ ನೋಡಿ, ಈ ತರ ಒಳಗೆ ಈ ಬಾಕ್ಸ್, ಇದು ನನ್ನ ಲಂಚ್ ಬಾಕ್ಸ್. ಇದು ಈ ತರ ಹಿಂಗ್ ಹಾಕಿ ಹಿಂಗ್ ಮುಚ್ಚೋದು ಗೈಸ್, ಅಷ್ಟೇ. ಹಿಂಗ್ ಮುಚ್ಚಿದಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ, ಹಾವಿದು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಎದ್ದಾಡದ ಹಾವಿಂದು ಹೆಡ್. ಸೊ ಯಾರಿಗೆ ಆಗ್ಲಿ ಗೈಸ್, ಹೆದರಿಕೆ ಆಗೇ ಆಗುತ್ತೆ. ನನಗೆ ಇದು ಫೇಕ್ ಅಂತ ಗೊತ್ತು, ಅಂದ್ರೂ ಸ್ವಲ್ಪ ಸ್ವಲ್ಪ ಹೆದರಿಕೆ ಆಗ್ತೈತೆ. ನಾಳೆ ಮಾತ್ರ ಸೈಕ್ ಆಗಿರುತ್ತೆ. ನೋಡೋಣ ಗೈಸ್ ಹೇಗಿರುತ್ತೆ ಅಂತ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಪ್ರ್ಯಾಂಕಿಗೆ. ಫೇವ್ರೇಟ್ ತಾಂಡೋಗ್, ಮಕ್ಕ ಖಾಲಿ ಡಬ್ಬ ತಾಂಡೋಗ್ ಫೇವ್ರೇಟ್ ಅಂತ. ಇವತ್ತೆಲ್ಲರೂ ಹೋಗ್ತಾರೆ ಬೇಗ. ಹೌದೇ? ಸ್ವೀಟ್ಸ್ ದುಗ್ರ ಬರ್ತಿಲ್ಲ, ಟೈಟ್ ಐತೆ ಸುಳ್ಳಲ್ಲ. ತೆಗಿಯಕ್ಕಾಗ್ತಿಲ್ಲ ಅಂದ್ರೆ ಸುಮ್ಮನೆ ತೆಗಿಯ. ಕೈ ನೋವಾಯ್ತು, ಅದಕ್ಕೆ ಹೇಳಿದಿರ ಹೇಳ್ತೀನಿ. ಏ ಇಲ್ಲಪ್ಪ, ಆ ಥರ ಇಲ್ಲ. ಏನಾಯ್ತು ಸ್ವೀಟ್ ಫೇಲ್ ಆಗ್ಬಿಡ್ತು ರೈಟ್. ಚೆನ್ನಾಗಿ ಬರ್ತಿತ್ತು, ಇಲ್ಲೂ ಲೂಸ್ ಮಾಡಬಾರ್ದಿತ್ತು, ಸ್ವಲ್ಪ ಬಿಟ್ಟಿದ್ದೆ ಚೆನ್ನಾಗಿ ಬರ್ತಿತ್ತು. ಲೂಸ್ ಮಾಡಿದ್ರೆ ಅಂತೀರಾ, ಲೂಸ್ ಮಾಡಿದ್ರೆ ಟೈಟ್ ಮಾಡಿದ್ರೆ ವಿಶ್ವಾಸ ಹಿಂಗೆದ.
ದೊಡ್ಡಮ್ಮ ಯಾಕೆ ಮಾವ ಅಜ್ಜಿ ಇದು ಬರಂಗಿಲ್ಲ ಸ್ವಲ್ಪ ತಕ್ಕೊಡ್ರಿ ಅಕ್ಕ ಇದು ಸ್ವಲ್ಪ ತಕ್ಕೊಡ್ರಿ ಬರಂಗಿಲ್ಲ ಇಲ್ಲ ಅಲ್ಲ ಸ್ವಲ್ಪ ತಕ್ಕೊಡ್ರಿ ಇದು ಎಲ್ಲ ಆಗ್ಬಿಡ್ತು ಇವ್ರದ್ದು ಕೂಡ ಗೊತ್ತಾಗ್ಬಿಡ್ತು ಅವ್ರಿಗೆ ಆಗೈತು ಅಂತ ತಕ್ಕೊಳ್ಳೋದು ಎಲ್ಲೈತಲ್ಲ ಹೆದರಿಕೆ ಅದ ತಕ್ಕೊಡ್ರಿ ಇದನ್ನ ತಕ್ಕೊಡ್ರಿ ಮಧ್ಯಾಹ್ನ ಕೊಡೋಣ ಅಂತಿದ್ದೀನಿ ಅಂಟಿಗೆ ನೋಡೋಣ ಬೇಡ ಸ್ವಲ್ಪ ಓಪನ್ ಮಾಡ್ತಂದ್ರೆ ಹಂಗೆ ಇಲ್ಲ ಮಧ್ಯಾಹ್ನ ಕೊಡ್ಬೇಕು ಮಜಾ ಇರ್ತದೆ ಮಧ್ಯಾಹ್ನ ಕಲ್ ಬಳಿ ಮಮ್ಮಿ ಕೊಟ್ರು ಪಪ್ಪ ಕೊಟ್ರು ಸ್ವೀಟ್ ತಿನ್ನಕ್ಕಾಗ್ತಿಲ್ಲ ನನಗೆ ಏ ಅಲ್ಲ ನಾನು ಮನೆಗೆ ಭಾಳ ಗೊತ್ತಿಲ್ಲಪ್ಪ ಪಾಯಸ ಇರಬೇಕು ನಿಮಗಂತ ಕೊಟ್ರು ತೆಗ್ ನೋಡ್ರಿ ಅಂಕಲ್ ತಿನ್ರಿ ಉಮೇಶ್ ವಿಡಿಯೋ ಮಾಡ್ತಾರೆ ನೋಡಲ್ಲ ಸ್ವಲ್ಪ ಬರಂಗಿಲ್ಲ ತಕ್ಕೊಡ್ರಿ ಬರಂಗಿಲ್ಲ ತಕ್ಕೊಡ್ರಿ ತಿಂತೀರಾ ಸುಮ್ಮನೆ ಮಾಡಲಿ ಇದೆಲ್ಲ ಮಾಡಲಿ ಓಪನ್ ಮಾಡ್ಕೊಡಿ ಇಲ್ಲ ಓಪನ್ ಮಾಡಕ್ ಬರಂಗಿಲ್ಲ ಯಾರಿಗೆ ಉಂಡೆ ಏನಾಯ್ತು ಉಂಡೆನ ಏನು ಇದು ಗಾಯ ಆಗಿದೆ
ಏನಾದ್ರು ಇಟ್ಟಿದ್ದೀರಾ ಒಳಗಡೆ? ಗಾಯ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಹಳ ಕಷ್ಟಪಟ್ಟು ಬಹಳ ಜನ ಬಯಸ್ಕೊಂಡು ಈ ವ್ಲಾಗ್ ಮಾಡಿದೀನಿ. ಸೊ ಇನ್ನು ಫ್ಯಾಮಿಲಿಗೆ ಮಾಡೋದಿದೆ ಗೈಸ್, ನಮ್ಮ ಫ್ಯಾಮಿಲಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮಾಡೋದಿದೆ. ಸೊ ಆ ವ್ಲಾಗ್ ಬಂದೇ ಬರುತ್ತೆ. ಸೊ ಕಾಮೆಂಟ್ ಮಾಡಿ, ಬೇಕಂದ್ರೆ ಎಸ್ ಅಂತ ಹಾಕಿ, ಬೇಡ ಅಂದ್ರೆ ನೋ ಅಂತ ಹಾಕಿ. ಸೊ ಮತ್ತೆ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್, ಟೇಕ್ ಕೇರ್, ಗುಡ್ ನೈಟ್.